ದಾಂಡೇಲಿಯ ಸುಭಾಷ್ ನಗರದಲ್ಲಿ ಬಿಡಾಡಿ ದನಕರುಗಳ ಉಪಟಳ, ನಿಲ್ಲಿಸಿಟ್ಟಿದ್ದ ಕಾರಿನ ಮುಂಭಾಗ ಜಖಂ. ದಾಂಡೇಲಿ ನಗರ ಬೆಳೆಯುತ್ತಿದ್ದಂತೆಯೇ ಬಿಡಾಡಿ ದನಕರುಗಳ ಸಂಖ್ಯೆಯು ತಾನೇನು ಕಮ್ಮಿ ಎಂಬಂತೆ ದಿನದಿಂದ ದಿನಕ್ಕೆ ಏರತೊಡಗಿದೆ. ನಗರದ ಬಹುತೇಕ ಪ್ರಮುಖ ರಸ್ತೆಗಳಲ್ಲಿ ಬಿಡಾಡಿ ದನಕರುಗಳು ಅತ್ತಿಂದಿತ್ತ ಓಡಾಡುವುದರ ಜೊತೆಗೆ ನಡು ರಸ್ತೆಯಲ್ಲೇ ಮಲಗುವ ಮೂಲಕ ಸುಗಮ ವಾಹನ ಸಂಚಾರಕ್ಕೂ ಅಡಚಣೆಯಾಗತೊಡಗಿದೆ. ನಗರಸಭೆಯು ಈ ಬಗ್ಗೆ ಸಾಕಷ್ಟು ಜಾಗೃತಿಯ ಜೊತೆಗೆ ಬಿಡಾಡಿ ದನಕರುಗಳನ್ನು ದುಸಗಿ ಗೋಶಾಲೆಗೆ ಕಳುಹಿಸುವ ಮೂಲಕ ಒಂದು ಹಂತದ ಎಚ್ಚರಿಕೆಯನ್ನು ನೀಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇದಾಗಿ ಸ್ವಲ್ಪ ದಿನಗಳವರೆಗೆ ಬಿಡಾಡಿ ದನಕರುಗಳ ಸಂಖ್ಯೆ ತಕ್ಕ ಮಟ್ಟಿಗೆ ಇಳಿಕೆಯಾಗಿತ್ತು. ಆ ನಂತರ ನಗರಸಭೆ ಮೌನ ವಹಿಸಿರುವುದರಿಂದ ಬಿಡಾಡಿ ದನಕರುಗಳ ಸಂಖ್ಯೆ ಎಂದಿನಂತೆ ಏರತೊಡಗಿದೆ. ಬಿಡಾಡಿ ದನಕರುಗಳಿಂದ ಸಾಕಷ್ಟು ವಾಹನಗಳ ಅಪಘಾತಗಳು ಸಂಭವಿಸಿರುತ್ತದೆ. ಸುಭಾಷ್ ನಗರದಲ್ಲಿ ಬಿಡಾಡಿ ಎತ್ತುಗಳೆರಡು ಪರಸ್ಪರ ಜಗಳ ಮಾಡಿಕೊಂಡು ರಸ್ತೆಯ ಪಕ್ಕದಲ್ಲಿ ಮನೆ ಹತ್ತಿರ ನಿಲ್ಲಿಸಿಟ್ಟಿದ್ದ ಕಾರಿನ ಮುಂಭಾಗ ಜಖಂಗೊಳಿಸಿದ ಘಟನೆ ನಡೆದಿರುವ ಬಗ್ಗೆ ಇಂದು ಸೋಮವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ನಗರದ ಜೆಎನ್ ರಸ್ತೆಯಲ್ಲಿ ಬಿಡಾಡಿ ಎತ್ತುಗಳೆರಡು ಜನರನ್ನು ಅಟ್ಟಿಸಿಕೊಂಡು ಬಂದಿರುವ ಘಟನೆಯೂ ನಡೆದಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ನಗರಸಭೆಯ ಜೊತೆ ಪಶುವೈದ್ಯ ಆಸ್ಪತ್ರೆಯು ಕೈಜೋಡಿಸುವ ಮೂಲಕ ಸಮಸ್ಯೆಗೆ ಇತಿಶ್ರೀಯನ್ನು ಹಾಡಬೇಕಾಗಿದೆ.